ಕ್ರಿಸ್ತನಲ್ಲಿ ಪ್ರಿಯ ಆತ್ಮಿಕ ವೀಕ್ಷಕರೇ, ತಿರುಗೊಮ್ಮೆ ನಿಮ್ಮ ಬಳಿಗೆ ಬರುವಂಥ ಒಂದು ಕೃಪೆ ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಒಂದು ನೂತನವಾದ ವಾಕ್ಯದಿಂದ ನಮ್ಮನ್ನು ದೇವರು ಬಲಪಡಿಸುವುದಕ್ಕಾಗಿ ನಾವು ಸ್ವಲ್ಪ ಹೊತ್ತಿನ ಕರ್ತನಲ್ಲಿ ನಾವು ಪ್ರಾರ್ಥಿಸುವ. ಪರಲೋಕನಾಥ ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಸ್ವಾಮಿ ನಿನ್ನ ಸಮ್ಮುಖ ಬರುವಂತೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ತಿರುಗೊಮ್ಮೆ ನಿನ್ನ ಪಾದ ಬಳಿಗೆ ಬಂದು ಸ್ವಾಮಿ ಈ ವಾಕ್ಯವನ್ನು ಧ್ಯಾನಿಸುವಂಥ ಈ ವೇಳೆಯಲ್ಲಿ ಸ್ವಾಮಿ ದೇವರೇ, ನೀನು ನಮ್ಮ ಜೊತೆಯಲ್ಲಿ ಮಾತನಾಡು. ನಿನ್ನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ವಿಶೇಷವಾದ ಕಾರ್ಯವನ್ನು ನಡೆಸಲಿ ಅಪ್ಪ. ಇಬ್ಬಾಯಿ ಕತ್ತಿಗಿಂತ ಹರಿತವಾದ ನಿನ್ನ ವಾಕ್ಯಗಳು ನಮ್ಮಲ್ಲಿ ಕಾರ್ಯವನ್ನು ಸಾಧಿಸಲಿ, ನಮ್ಮನ್ನು ಬಿಡುಗಡೆ, ಸಮಾಧಾನ, ಆಶೀರ್ವಾದದಲ್ಲಿ ನಡೆಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನ ನಾಮ ಇದರ ಮೂಲಕ ಮಹಿಮೆ ಹೊಂದಲಿ, ಯೇಸುವಿನ ನಾಮದಲ್ಲಿ ತಂದೆ. ಈ ದಿನ ನಾವು ಧ್ಯಾನಿಸುವಂಥ ವಾಕ್ಯ 3 ರೀತಿಯ ಹೋರಾಟಗಳು, 3 ರೀತಿಯಲ್ಲಿ ನಮಗೆ ಬರುವಂಥ ಹೋರಾಟಗಳು. ಕ್ರಿಸ್ತನಲ್ಲಿ ನಮಗೆ ನಿಜವಾಗಿ ಹೋರಾಟಗಳು ಇದೆ. ಕ್ರಿಸ್ತನಲ್ಲಿ ಸಂತೋಷ ಇದೆ, ಆಶೀರ್ವಾದ ಇದೆ, ಸಮಾಧಾನ ಇದೆ. ಅದರೊಂದಿಗೆ ಹೋರಾಟಗಳು ಕೂಡ ಇದೆ, ಶೋಧನೆಗಳು ಇದೆ. ಆ ಶೋಧನೆಗಳು, ಹೋರಾಟಗಳು 3 ರೀತಿಯಿಂದ ನಮ್ಮನ್ನು ಆವರಿಸ್ತಾ ಇದೆ. ಅದನ್ನು ನಾವು ಇವತ್ತು ಧ್ಯಾನ ಮಾಡುವ. 1 ತಿಮೋತಿಯಲ್ಲಿ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಪೌಲನು ಬರೆದಂಥ ಒಂದು ಮಾತು ನಾವು ನೋಡುವ. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಕರೆದದ್ದು ನಿತ್ಯ ಜೀವಕ್ಕಾಗಿ. ಅದರಲ್ಲೂ ಕೂಡ ಕ್ರಿಸ್ತ ನಂಬಿಕೆಯವರು ಮಾಡತಕ್ಕಂಥ ಶ್ರೇಷ್ಠವಾದ ಹೋರಾಟ ನಮಗುಂಟು. ಸ್ತೋತ್ರವಾಗಲಿ, ದೇವನ ಸ್ತೋತ್ರವಾಗಲಿ. ಈ ದಿನದಲ್ಲಿ ಹೋರಾಟಗಳು ನಮ್ಮ ಜೀವಿತದಲ್ಲಿ ಕ್ರಿಸ್ತಿಯ ಒಂದು ಭಾಗವಾಗಿದೆ. ಕೊಲೋಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಪೌಲನು ಹೇಳುವಂಥ ಒಂದು ಮಾತು, ನಿಮಗೋಸ್ಕರವೂ ಲವೋದಿಕೆಗೋಸ್ಕರವೂ ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವೂ ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅಪೊಸ್ತಲನಾದ ಪೌಲನು ಬರೀತಾ ಇದ್ದಾನೆ, ನಿಮಗೋಸ್ಕರ ಮಾತ್ರವೇ ಎಲ್ಲ ಲವೋದಿಕೆಗೋಸ್ಕರವೂ ನಾನು ತಿಳಿಯಬೇಕಾದ ಒಂದು ಅಂಶ ಏನಂದರೆ ಅದು ನನಗೆ ಬಹಳ ಹೋರಾಟ ಇದೆ. ಸ್ತೋತ್ರವಾಗಲಿ. ಈ ದಿನದಲ್ಲಿ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಜೀವಿಸುವಾಗ ನಾವು ಹೋರಾಟ ಮಧ್ಯದಲ್ಲಿ, ಶೋಧನೆಗಳ ಮಧ್ಯದಲ್ಲಿ ಹಾದು ಹೋಗುವುದು ಸಹಜ. 2 ತಿಮೋತಿ 3ನೇ ಅಧ್ಯಾಯ 12ನೇ ವಾಕ್ಯದ ಕ್ರಿಸ್ತ ಯೇಸುನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಸಾಮಾನ್ಯವಾಗಿ ನಮಗೆ ಬರುವಂಥ 3 ಕಡೆಗಳಿಂದ ಬರುವಂಥ ಹೋರಾಟಗಳ ಕುರಿತಾಗಿ ಇವತ್ತು ನಾವು ಧ್ಯಾನಿಸುವ. 1ನೇದಾಗಿ ನಮಗೆ ಬರುವಂಥ ಹೋರಾಟ ನಮ್ಮ ವೈರಿಯಾದ ಸೈತಾನನಿಂದ. ನಮ್ಮ ವೈರಿಯಾದ ವಿರೋಧಿಯಾದ ಸೈತಾನನು ಈ ದಿನದಲ್ಲಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತನು ಯಾರನ್ನು ನುಂಗಲಿ ಅಂತ ಹುಡುಕ್ತಾ ಇದ್ದಾನೆ ಅಂತ ಅಪೊಸ್ತಲನಾದ ಪೇತ್ರನು ಬರೆತಾ ಇದ್ದಾನೆ. ಎಫೆಸದಲ್ಲಿ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ನಾವು ನೋಡುವಾಗ, ಎಫೆಸ 6:12ನೇ ವಾಕ್ಯ ನಾವು ನೋಡುವಾಗ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ನಮ್ಮ ಹೋರಾಟ ಪ್ರಿಯ ವೀಕ್ಷಕರೇ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ಮನುಷ್ಯ ಮಾತ್ರದವರ ಸಂಗಡ ಮಾತ್ರ ನಮ್ಮ ಹೋರಾಟವಲ್ಲ. ಈ ದಿನ ನಮ್ಮ ಹೋರಾಟ ಆಕಾಶ ಮಂಡಲದಲ್ಲಿ ವ್ಯಾಪರಿಸುವ ದುರಾತ್ಮ ಸೇನೆಗಳ ಮೇಲೆ, ಸೈತಾನನ ಮೇಲೆ, ನಮ್ಮ ವಿರುದ್ಧವಾಗಿರುವಂಥ ಅನೇಕ ಸೈತಾನನ ಚಟುವಟಿಕೆ ಮೇಲೆ ನಮ್ಮ ಇವತ್ತು ಹೋರಾಡುವರಾಗಿದ್ದೇವೆ. ಸ್ತೋತ್ರವಾಗಲಿ. ಇದನ್ನು ಸೈತಾನನು ಸತ್ಯವೇದದಲ್ಲಿ ನಾವು ಅನೇಕ ಉದಾಹರಣೆ ನಾವು ನೋಡಬಹುದು. ಯೇಸು ಸ್ವಾಮಿಯನ್ನು ಸೈತಾನಿಂದ ಶೋಧಿಸಲ್ಪಟ್ಟನು. ಆತನು 3 ಸಾರಿ ನಾವು ನೋಡ್ತೇವೆ. ಮತ್ತಾಯ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು 40 ದಿನ ಉಪವಾಸ ಮಾಡುವುದಕ್ಕಾಗಿ ಪವಿತ್ರ ಆತ್ಮನಿಂದ ನಡೆಸಲ್ಪಡುವಾಗ, ಉಪವಾಸ ಮುಗಿದು ಆತನು ಬರುವಾಗ ಶೋಧಿಸಲ್ಪಡುವುದಕ್ಕಾಗಿ, ಸೈತಾನನು ಆತನನ್ನು ಶೋಧಿಸುವುದಕ್ಕಾಗಿ, ಆತನನ್ನು ಶೋಧನೆಗೆ ಪಡುವುದಕ್ಕಾಗಿ ಪ್ರಯತ್ನಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಕರ್ತನಾದ ಯೇಸು ಸ್ವಾಮಿ ವಾಕ್ಯದಿಂದ ಆತನ ಸೈತಾನನು ನಾವು ನೋಡ್ತೇವೆ ಎದುರಿಸ್ತಾ ಇದ್ದಾನೆ. ಸೊ ಆ ಶೋಧನೆಗೆ ಒಳಗಾಗದಂತೆ ಆತನು ಸೈತಾನನು ಗದರಿಸುತ್ತಾನೆ. ದೇವರ ಸ್ತೋತ್ರವಾಗಲಿ. ಇದರಲ್ಲಿ ಶೋಧನೆ ಮೊದಲನೇದಾಗಿ ಬರುವಂಥದ್ದು ಸೈತಾನನಿಂದ. ಸ್ತೋತ್ರವಾಗಲಿ. 1 ಪೂರ್ವಕಾಲ ವೃತ್ತಾಂತ ಸ್ತೋತ್ರವಾಗಲಿ 21ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಸ್ತೋತ್ರವಾಗಲಿ, ಇಲ್ಲಿ ಅರಸನಾದ ದಾವೀದನನು ಸ್ತೋತ್ರವಾಗಲಿ ದೇವರ ಚಿತ್ತವಿಲ್ಲದ ಕಾನಿಸ್ಮಾರಿಯನ್ನು
ಮಾಡುವುದಕ್ಕಾಗಿ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟನಂತ ದೇವರ ವಾಕ್ಯ ಹೇಳ್ತದೆ. ಸೈತಾನನು ಆತನನ್ನು ದೇವರ ಚಿತ್ತವಿಲ್ಲದ ಕಾನಿಸ್ಮಾರಿಯನ್ನು, ದೇವರ ಸ್ತೋತ್ರವಾಗಿ ನಾವು ಈ ರೀತಿ ನಾವು ಓದ್ತಾ ಇದ್ದೇವೆ. ಸೈತಾನನು ಇಸ್ರೇಲಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು. ದೇವರ ಸ್ತೋತ್ರವಾಗಲಿ. ಈ ದಿನದಲ್ಲಿ ಸ್ತೋತ್ರವಾಗಲಿ. ದಾವೀದನನ್ನು ಸೈತಾನನು ಪ್ರೇರಿಸಿತು ದೇವರ ಚಿತ್ತವಿಲ್ಲದ ಕಾರ್ಯವನ್ನು ಮಾಡುವುದಕ್ಕಾಗಿ. ಅದೇ ರೀತಿಯಲ್ಲಿ ಆತ್ಮಿಕ ಮಕ್ಕಳಾದ ನಮ್ಮನ್ನು, ಸ್ತೋತ್ರವಾಗಲಿ, ಕರ್ತನಲ್ಲಿ ಜೀವಿಸುವಂಥ ನಮ್ಮನ್ನು ದೇವರ ಚಿತ್ತವಿಲ್ಲದ ಕಾರ್ಯಕ್ಕಾಗಿ ಅನೇಕ ವೇಳೆಯಲ್ಲಿ ಪ್ರೇರೇಪಿಸಿ ನಮ್ಮನ್ನು ಶೋಧನೆಗೆ ಒಳಪಡಿಸಿ ಶೋಧನೆ ಬೀಳಿಸುವುದಕ್ಕಾಗಿ ಆತನು ಪ್ರಯತ್ನಿಸುವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಮ್ಮ ಮೊದಲನೇ ವೈರಿ ಆತನು ಸೈತಾನನಾಗಿದ್ದಾನೆ. ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅನಾನಿಯ ಸಪೇರ್ಯ ಅಂದರೆ ಅನಾನಿಯ ಸಪೇರ್ಯ ಅವರು ವಿಶ್ವಾಸಿಗಳಾದರೂ ಕೂಡ ಸ್ತೋತ್ರವಾಗಲಿ ಅವರು ಸೈತಾನನ ವಂಚನೆಗೆ ಒಳಬಿದ್ದರು. ದೇವರು ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಹೊಲದಲ್ಲಿ ಅಪೊಸ್ತಲರ ಪಾದ ಬಳಿಗೆ ತಂದು ಇಡಬೇಕಾದ ಹೊಲದ ಎಲ್ಲ ಭಾಗವನ್ನು ತೀರ್ಮಾನ ಮಾಡಿದರು ಅವರು. ಸ್ತೋತ್ರವಾಗಿ ನಾವು ಎಲ್ಲ ಭಾಗವನ್ನು ತೆಗೆದುಕೊಂಡು ಅಪೊಸ್ತಲರ ಪಾದ ಬಳಿಗೆ ಇಡುವಂಥ ಒಂದು ವೇಳೆಯಲ್ಲಿ ಇವರು ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ವಂಚನೆಗೆ ಒಳಗಾಗಿ, ಸೈತಾನನ ವಂಚನೆಗೆ ಒಳಗಾಗಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಉಳಿದ ಭಾಗವನ್ನು ಅವರು ಅಪೊಸ್ತಲರ ಪಾದ ಬಳಿ ಇಡುವಾಗ ಪೇತ್ರನ ಮೂಲಕವಾಗಿ ಇಲ್ಲಿ ಪವಿತ್ರಾತ್ಮನು ಮಾತಾಡುವುದನ್ನು ನಾವು ನೋಡ್ತೇವೆ. ಸೈತಾನನು ನಿಮ್ಮನ್ನು ವಂಚಿಸುವುದಕ್ಕಾಗಿ ನೀವು ಯಾಕೆ ಅವಕಾಶ ಕೊಟ್ಟಿರಿ ಅಂತ. ದೇವರು ಸ್ತೋತ್ರವಾಗಲಿ. ಇವತ್ತು ಸೈತಾನನು ಸ್ತೋತ್ರವಾಗಲಿ ನಮ್ಮನ್ನು ವಂಚಿಸಿ ಮೋಸಪಡಿಸುವುದರಲ್ಲಿ ಆತನು ನಿಸ್ಸೀಮನಾಗಿದ್ದಾನೆ. ಸ್ತೋತ್ರವಾಗಲಿ. ಆದರೆ ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ, 2 ಕೊರಿಂಥದಲ್ಲಿ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ಸೈತಾನ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಸ್ತೋತ್ರ. ಆತನು ವಂಚಿಸುವವನು, ಆತನ ಮೋಸಕ್ಕೆ ನಾವು ಬೀಳಬಾರದು, ಆ ವಂಚನೆಗೆ ನಾವು ಬೀಳಬಾರದು. ಸ್ತೋತ್ರವಾಗಲಿ. ಈ ದಿನದಲ್ಲಿ ಸೈತಾನನು ಅನೇಕ ರೀತಿಯಲ್ಲಿ ನಮ್ಮನ್ನು ವಂಚಿಸುವನಾಗಿದ್ದಾನೆ. ಸ್ತೋತ್ರವಾಗಲಿ. ಯೇಸು ಸ್ವಾಮಿಯೊಟ್ಟಿಗೆ ಇದ್ದುಕೊಂಡು ಸ್ತೋತ್ರವಾಗಲಿ ಇದ್ದಂಥ ಅಪೊಸ್ತಲನಾದ ಯೂದನು ಕೂಡ ಸೈತಾನನಿಗೆ ಅವಕಾಶ ಕೊಟ್ಟಿದ್ದರಿಂದ ಸ್ತೋತ್ರವಾಗಲಿ ಆತನು ಸ್ತೋತ್ರವಾಗಲಿ ಯೇಸು ಸ್ವಾಮಿಯನ್ನು ಹಿಡಿಕೊಳ್ಬೇಕೆಂಬ ಆಲೋಚನೆಗೆ ಒಳಬಿದ್ದನು. ಸ್ತೋತ್ರವಾಗಲಿ. ಯೇಸು ಸ್ವಾಮಿಯೊಟ್ಟಿದ್ದಂಥ ಅಪೊಸ್ತಲನಾದ ಸ್ತೋತ್ರ ಯೂದನು ಯೇಸು ಸ್ವಾಮಿಯನ್ನು ಹಿಡಿದುಕೊಳ್ಳುವುದಕ್ಕಾಗಿ ಮುಂದೆ ಬಂದನು, ಹಣದ ಆಸೆಗಾಗಿ. ಸೈತಾನನು ಅವನನ್ನು ವಂಚಿಸಿದನು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೋಹಾನ ಸ್ತೋತ್ರವಾಗಲಿ 13ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಈ ರೀತಿ ನಾವು ಧ್ಯಾನ ಮಾಡ್ತೇವೆ. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಲ್ಲಿ ಯೇಸುವನ್ನು ಹಿಡಿಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸು. ದೇವ ಮಕ್ಕಳೇ ಸ್ತೋತ್ರವಾಗಲಿ. ಸೈತಾನನು ಯೂದನ ಮನಸ್ಸಲ್ಲಿ ಆಲೋಚನೆ ಹುಟ್ಟಿಸಿದನು. ಆ ಆಲೋಚನೆ ಯಾವುದೆಂದರೆ ಯೇಸು ಸ್ವಾಮಿನ ಹಿಡಿಕೊಳ್ಳಬೇಕೆಂಬ ಆಲೋಚನೆ. ದೇವರ ಸ್ತೋತ್ರವಾಗಲಿ. ಈ ದಿನದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಆಲೋಚನೆಗಳನ್ನು ಸೈತಾನನು ನಮ್ಮಲ್ಲಿ ತಂದು ಹಾಕುವನಾಗಿದ್ದಾನೆ. ದೇವರಿಂದ ದೂರ ಹೋಗುವಂಥ ಆಲೋಚನೆಗಳು ಮಾತ್ರವಲ್ಲದೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಂಥ ಆಲೋಚನೆಗಳನ್ನು ಆತನು ನಮ್ಮಲ್ಲಿ ತಂದು ಹಾಕುವನಾಗಿದ್ದಾನೆ. ಇದೊಂದು ನಮಗೆ ಒಂದು ಶೋಧನೆ, ಇದೊಂದು ನಮ್ಮ ಹೋರಾಟ. ಸ್ತೋತ್ರವಾಗಲಿ. ಇದನ್ನು ನಾವು ಜಯಿಸುವರಾಗಬೇಕು. ಸ್ತೋತ್ರವಾಗಲಿ. ಎಫೆಸದಲ್ಲಿ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಸೈತಾನನಿಗೆ ಅವಕಾಶವನ್ನು ಕೊಡಬೇಡ್ರಿ. ಸ್ತೋತ್ರವಾಗಲಿ. ಅನೇಕ ವೇಳೆಯಲ್ಲಿ ಸೈತಾನನು ಅವಕಾಶ ಗಿಟ್ಟಿಸಿಕೊಂಡು ನಮ್ಮ ಒಳಗೆ ಸ್ತೋತ್ರವಾಗಲಿ ಪಾಪವನ್ನು ತಂದು ಹಾಕುವನಾಗಿದ್ದಾನೆ. ಆತನು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ನಮ್ಮಲ್ಲಿ ತಂದು ಹಾಕಿ ಸ್ತೋತ್ರವಾಗಲಿ ನಮ್ಮನ್ನು ಸ್ತೋತ್ರವಾಗಲಿ ಆತನು ವಂಚಿಸುವನಾಗಿದ್ದಾನೆ. ಸ್ತೋತ್ರವಾಗಲಿ. ಕೆಲವೊಮ್ಮೆ ಸ್ತೋತ್ರವಾಗಲಿ ಸೈತಾನನ ಸ್ತೋತ್ರವಾಗಲಿ ನಮ್ಮಲ್ಲಿ ರೋಗವನ್ನು ತಂದು ಹಾಕುವನಾಗಿದ್ದಾನೆ. ಸ್ತೋತ್ರವಾಗಲಿ. ಲೂಕ 13ನೇ ಅಧ್ಯಾಯದಲ್ಲಿ ಸ್ತೋತ್ರವಾಗಲಿ ಆನಂದದಿಂದ ನಾವು ನೋಡುವುದಾದರೆ ಸ್ತೋತ್ರವಾಗಲಿ ಇಲ್ಲಿ ಸ್ತೋತ್ರವಾಗಿ ಥ್ಯಾಂಕ್ ಯು ಜೀಸ. ಕರ್ತರೇ ನಿನಗೆ ಸ್ತೋತ್ರ, ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ. 18 ವರ್ಷಗಳಿಂದ ನಡುಬೊಗ್ಗಿದಂಥ ಒಬ್ಬ ಸ್ತ್ರೀ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಕೆ ಸ್ತೋತ್ರವಾಗಲಿ 18 ವರ್ಷದಿಂದ ಸೈತಾನನ ಒಂದು ಬಂಧನಕ್ಕೆ ಒಳಗಾಗಿದ್ದಳು. ಸ್ತೋತ್ರವಾಗಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆ ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಸ್ತೋತ್ರವಾಗಲಿ. 18 ವರ್ಷದ ಒಂದು ಬಂಧನ, ಸ್ವಲ್ಪವೂ ಮೈ ಬೊಗ್ಗಿಸಲಾರದೆ ನಡುಬೊಗ್ಗಿ ಮೈ ಎತ್ತಲಾಗದ ಒಂದು ಸ್ಥಿತಿ ಆಕೆಯಲ್ಲಿತ್ತು. ಸ್ತೋತ್ರವಾಗಲಿ. ಆದರೆ ಯೇಸು ಸ್ವಾಮಿ ಸಭಾಮಂದಿರದಲ್ಲಿದ್ದಂಥ ವೇಳೆಯಲ್ಲಿ ಆಕೆಯನ್ನು ಮುಟ್ಟಿ ಗುಣಪಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಸ್ತೋತ್ರವಾಗಲಿ. ಈ ರೀತಿ ಸೈತಾನನು ಕೆಟ್ಟ ಆಲೋಚನೆಗಳನ್ನು ತಂದು ಹಾಕುವನಾಗಿದ್ದಾನೆ, ರೋಗವನ್ನು ತಂದು ಹಾಕುವನಾಗಿದ್ದಾನೆ. ಸ್ತೋತ್ರವಾಗಲಿ. ಇನ್ನು ನಾವು ನೋಡ್ತಾ ಇದ್ದೇವೆ
ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 5ನೇ ವಾಕ್ಯದಲ್ಲಿ. ಇಲ್ಲಿ ದೇವರ ವಿಷಯದಲ್ಲಿ ಸೈತಾನನು ಆದಮ ಅವರಲ್ಲಿ ಒಂದು ಸಂಶಯವನ್ನು ತಂದು ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಸ್ತೋತ್ರವಾಗಲಿ. 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ನಾವು ನೋಡುವುದಾದರೆ, ಸ್ತೋತ್ರವಾಗಲಿ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವುದು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿ. ಸ್ತೋತ್ರವಾಗಲಿ. ದೇವರ ವಿಷಯದಲ್ಲಿ ಒಂದು ಸಂದೇಹವನ್ನು ಹುಟ್ಟಿಸಿ ನೀವು ದೇವರಂತೆ ಆಗುವಿರಿ ಎನ್ನುವಂಥ ಒಂದು ಅಂಶವನ್ನು ಅವರಲ್ಲಿ ತಂದು ಹಾಕಿ ಅವರನ್ನು ವಂಚಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿ ಸೈತಾನನು ಅನೇಕ ರೀತಿಯಲ್ಲಿ ನಮ್ಮನ್ನು ಶೋಧನೆಗೆ ಒಳಪಡಿಸಿ ವಂಚಿಸುವಂಥ ಹೋರಾಟಗಳು ನಮಗೆ ಎದುರಾಗಬಹುದು. ದೇವರು ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಸ್ತೋತ್ರವಾಗಲಿ ಆ ವಂಚನೆಗೆ ಒಳಗಾಗದ ಸ್ತೋತ್ರವಾಗಲಿ ಕರ್ತನಲ್ಲಿ ದೃಢವಾಗಿ ನಿಲ್ಲಬೇಕೆಂದು ದೇವರ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ. ಸ್ತೋತ್ರವಾಗಲಿ. ಈ ದಿನದಲ್ಲಿ ಸ್ತೋತ್ರವಾಗಲಿ ಸುವಾರ್ತೆಗೆ ಅಡ್ಡಿ ಮಾಡುವಂಥ ಕಾರ್ಯಗಳನ್ನು ಅನೇಕ ವೇಳೆ ಸೈತಾನನು ಮಾಡುವನಾಗಿದ್ದಾನೆ. ಸ್ತೋತ್ರವಾಗಲಿ. ಮೋಸವಾಗದಂತೆ ಸ್ತೋತ್ರವಾಗಲಿ ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ದೇವರ ವಿರುದ್ಧವಾಗಿ ನಮ್ಮನ್ನು ಪ್ರೇರೇಪಿಸಿ ಸ್ತೋತ್ರವಾಗಲಿ ನಾವು ಕ್ರಿಸ್ತ ನಂಬಿಕೆಯಿಂದ ಹಗಲಿ ಹೋಗುವಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸೈತಾನನು ತಂದಾಗ್ತಾ ಇದ್ದಾನೆ. ಪೇತ್ರನದಕ್ಕಾಗಿ ಬರೆತಾ ಇದ್ದಾನೆ. ಸ್ತೋತ್ರವಾಗಲಿ. ದೃಢವಾಗಿರಿ. 1 ಪೇತ್ರ 5ನೇ ಅಧ್ಯಾಯದಲ್ಲಿ ಸ್ತೋತ್ರವಾಗಲಿ 8ನೇ ವಾಕ್ಯ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಸ್ತೋತ್ರವಾಗಲಿ. 9ನೇ ವಾಕ್ಯ ಹೇಳ್ತದೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಆತನನ್ನು ಎದುರಿಸಿರಿ. ಸ್ತೋತ್ರವಾಗಲಿ. ನೀವು ಸ್ತೋತ್ರವಾಗಲಿ ನಂಬಿಕೆಯಲ್ಲಿ ದೃಢವಾಗಿರುವುದಾದರೆ ಅವನನ್ನು ಎದುರಿಸಲು ಸಾಧ್ಯ. ಸೈತಾನ ಎದುರಿಸಬೇಕಾದ್ರೆ ನಮ್ಮ ನಂಬಿಕೆ ದೃಢವಾಗಿರಬೇಕು. ಯಾಕಂದರೆ ಅಪನಂಬಿಕೆ ಎಂಬ ಬೀಜವನ್ನು ನಮ್ಮೊಳಗೆ ಬಿತ್ತು ದೇವರಿಗೆ ವಿರುದ್ಧವಾಗಿ ಸಂಶಯವನ್ನು ತಂದು ಹಾಕ್ತಾ ಇದ್ದಾನೆ. ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿ ಅಪನಂಬಿಕೆಗಳನ್ನು ತಂದು ಹಾಕಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮಲ್ಲಿ ಅಪನಂಬಿಕೆಯನ್ನು ತಂದು ಹಾಕಿ ನಮ್ಮ ನಂಬಿಕೆಯನ್ನು ಕೆಡಿಸುವಂತಹ ಸೈತಾನನ್ನು ಎದುರಿಸಬೇಕಾದ್ರೆ ನಂಬಿಕೆಯಲ್ಲಿ ದೃಢವಾಗಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಸ್ತೋತ್ರವಾಗಲಿ. ನಂಬಿಕೆ. ಯಾಕಂದರೆ ಯಾಕೋಬನು ಬರೀತಾ ಇದ್ದಾನೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಸ್ತೋತ್ರವಾಗಲಿ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗಲಾತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಸೈತಾನನ್ನು ಎದುರಿಸಬೇಕಾದ್ರೆ ದೇವರಿಗೆ ಪರಿಪೂರ್ಣವಾಗಿ ನಾವು ಒಳಗಾಗಬೇಕಾಗಿದೆ. ದೇವರಿಗೆ ಅಂದರೆ ದೇವರ ವಾಕ್ಯಕ್ಕೆ ನಾವು ಒಳಗಾಗಿ ಜೀವಿಸುವಾಗ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ಸೈತಾನನ್ನು ಎದುರಿಸಲು ಸಾಧ್ಯ. ಸೈತಾನ ನಮ್ಮನ್ನು ಬಿಟ್ಟು ಹೋಗಲು ಸಾಧ್ಯ. ಯಾಕಂದರೆ ದೇವರು ನಮ್ಮ ಜೀವಿತದಲ್ಲಿ ಎದುರು ನೋಡುವಂಥ ಒಂದು ಕಾರ್ಯ ಅದು ವಿಧೇಯತೆಯಾಗಿದೆ. ಯಾವಾಗ ನಾವು ದೇವರ ವಾಕ್ಯದಲ್ಲಿ ವಿಧೇಯರಾಗಿ ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೇವೆ ಆಗಲೇ ಸೈತಾನನ ಸ್ತೋತ್ರವಾಗಲಿ ತಂತ್ರಗಳನ್ನು ಅರಿವರಾಗ್ತೇವೆ. ಮಾತ್ರವಲ್ಲದೆ ಸೈತಾನನ ನಮ್ಮ ಜೀವಿತದಲ್ಲಿ ಆತನು ಬರದಂತೆ ನಾವು ಸ್ತೋತ್ರವಾಗಲಿ ಹೋರಾಡುವರಾಗ್ತಾ ಇದ್ದೇವೆ. ದೇವರನ್ನು ಸ್ತೋತ್ರವಾಗಲಿ. ಅದಕ್ಕಾಗಿ ದೇವರಿಗೆ ಒಳಗಾಗಿರಿ, ಸೈತಾನನು ಎದುರಿಸಿರಿ, ಆಗಲಾತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸ್ತೋತ್ರವಾಗಲಿ. ದೇವರಿಗೆ ಒಳಗಾಗುವಾಗ ಸೈತಾನ ನಮ್ಮ ಜೀವಿತದಲ್ಲಿ ಅವಕಾಶ ಇರೋಲ್ಲ. ಆತ ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಅನೇಕ ರೀತಿಯಲ್ಲಿ ದೇವರ ಕೆಲವು ವಾಕ್ಯಗಳಿಗೆ ದೇವರಿಗೆ ಒಳಗಾಗದೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವುದರಿಂದ ಸೈತಾನನು ಅನೇಕ ಸಮಯದಲ್ಲಿ ಅನೇಕ ಕಡೆಗಳಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಳ್ಳುವನಾಗ್ತಾನೆ. ಸ್ತೋತ್ರವಾಗಲಿ. ಅನೇಕರು ಸೈತಾನು ನಮ್ಮನ್ನು ಬಾಧಿಸ್ತಾ ಇದ್ದಾನೆ, ಸೈತಾನ ನಮ್ಮನ್ನು ಶೋಧಿಸ್ತಾ ಇದ್ದಾನೆ. ಆದರೆ ಸೈತಾನ ನಮ್ಮನ್ನು ಬಾಧಿಸಬೇಕಾದ್ರೆ, ಸೈತಾನ ನಮ್ಮನ್ನು ಶೋಧಿಸಬೇಕಾದ್ರೆ ದೇವನ ಸ್ತೋತ್ರವಾಗಲಿ ದೇವರ ಚಿತ್ತವಿಲ್ಲದೆ ಯಾವುದು ನಡೆಯೋಲ್ಲ. ದೇವರ ಅಪ್ಪಣೆವಿಲ್ಲದೆ ಒಂದು ವೇಳೆ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವಾಗ ಸೈತಾನನು ನಮ್ಮನ್ನು ಅನೇಕ ಅವಕಾಶವನ್ನು ಗಿಟ್ಟಿಸಿಕೊಂಡು ನಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುವನಾಗಿದ್ದಾನೆ ಮತ್ತು ಅಲ್ಲಿ ಪಾಪದಲ್ಲಿ ಬೀಳಿಸುವನಾಗಿದ್ದಾನೆ. ಸ್ತೋತ್ರವಾಗಲಿ. ಶೋಧನೆ ಬರುವುದು ತಪ್ಪಲ್ಲ, ಆದರೆ ಶೋಧನೆಯನ್ನು ಬೀಳುವುದು ಅದು ತಪ್ಪಾಗಿದೆ. ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಶಿಷ್ಯರಿಗೆ ಕಲಿಸಿಕೊಟ್ಟಂತಹ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ, ಶೋಧನೆ ಬರದಂತೆ ಪ್ರಾರ್ಥನೆ ಮಾಡಿ ಅಂತ ಆತನು ಹೇಳಿಕೊಟ್ಟಿಲ್ಲ. ಶೋಧನೆಯೊಳಗೆ ಬೀಳದಂತೆ ತಪ್ಪಿಸಿ ಕಾಪಾಡು. ಶೋಧನೆ ಬರುವುದು ಸಹಜ, ಎಲ್ರಿಗೂ ಶೋಧನೆ ಬರಲೇಬೇಕು. ಯೇಸು ಸ್ವಾಮಿ ಕೂಡ ಶೋಧನೆಗೆ ಒಳಗಾದನು. ಆದರೆ ಸ್ತೋತ್ರವಾಗಲಿ ಶೋಧನೆ ಬಂದರೂ ಕೂಡ ಆತನು ಪಾಪ ಮಾತ್ರ ಮಾಡಲಿಲ್ಲ ಅಂತ ವಾಕ್ಯ ನಾವು ನೋಡ್ತೇವೆ. ಶೋಧನೆ ಬಂದರೂ ಪಾಪ ಮಾಡಲಿಲ್ಲ. ಯಾಕಂದರೆ ಶೋಧನೆಯಿಂದ ತಪ್ಪಿಸುವಂಥ ಮಾರ್ಗವು ಆತನೇ ಮಾಡುವನಾಗಿದ್ದಾನೆ. ದೇವ ಸ್ತೋತ್ರವಾಗಲಿ. ಅದರಿಂದ 1ನೇದಾಗಿ ಸೈತಾನದಿಂದ ಬರುವಂಥ ಶೋಧನೆ, ಸೈತಾನದಿಂದ ಬರುವಂಥ ಹೋರಾಟ. 2ನೇದಾಗಿ ನಾವು ನೋಡ್ತಾ ಇದ್ದೇವೆ ಸ್ತೋತ್ರವಾಗಲಿ ಲೋಕದಿಂದ ಅಥವಾ ಹೊರಗಿನಿಂದ ನಮಗೆ ಬರುವಂಥ ಸ್ತೋತ್ರವಾಗಿ ಒಂದು ಆತ್ಮಿಕ ಹೋರಾಟ ಕುರಿತಾಗಿ ನಾವು ಧ್ಯಾನ ಮಾಡುವ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳ್ತಾನೆ ಯೋಹನ 16:33ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು, ಆದರೆ ಧೈರ್ಯವಾಗಿರಿ, ಈ ಲೋಕವನ್ನು ನಾನು ಜಯಿಸಿದ್ದೇನೆ. ಈ ಲೋಕವನ್ನು ಜಯಿಸಂಥ ಕರ್ತನು ಹಲ್ಲೆಲೂಯಾ ದೇವರು ಆತನು ಹೇಳ್ತಾ ಇದ್ದಾನೆ ಸ್ತೋತ್ರವನ್ನು, ಈ ಲೋಕವನ್ನು ಜಯಿಸಿದ್ದೇನೆ. ಸ್ತೋತ್ರವಾಗಲಿ. ನಿಮಗೆ ಲೋಕದಲ್ಲಿ ಕಷ್ಟಗಳು ಸಂಕಟಗಳು ಇದೆ, ಆದರೂ ಈ ಲೋಕವನ್ನು ಜಯಿಸುವನಾಗಿದ್ದೇನೆ. ಸ್ತೋತ್ರವಾಗಲಿ. ಯಾಕಂದರೆ ಲೋಕವು ಇವತ್ತು ಕ್ರಿಸ್ತನ ಮಕ್ಕಳನ್ನು ದ್ವೇಷ ಮಾಡುತ್ತಾ ಇದೆ. ಸ್ತೋತ್ರವಾಗಲಿ. ಯಾಕಂದರೆ ಅದು ಮೊದಲು ಕ್ರಿಸ್ತನನ್ನು ದ್ವೇಷ ಮಾಡೋದ್ರಿಂದ ಇವತ್ತು ದೇವ ಮಕ್ಕಳಾದ ನಮ್ಮನ್ನು ಕೂಡ ಈ ಲೋಕವು ನಮ್ಮನ್ನು
ದ್ವೇಷವನ್ನು ಮಾಡ್ತಾ ಇದೆ. ಯಾಕಂದರೆ ಲೋಕ ಸ್ತೋತ್ರವಾಗಲಿ ಪಾಪ ಸೈತಾನ ನಮಗೆ ಈ ದಿನದಲ್ಲಿ ವಿರುದ್ಧವಾಗಿ ಹೋರಾಡುವಂಥ ಶತ್ರುಗಳಾಗಿದ್ದಾರೆ. ಸ್ತೋತ್ರವಾಗಲಿ ನಾವು ನೋಡ್ತೇವೆ ಯೋಹನ 17ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ 14ನೇ ವಾಕ್ಯ ಓದಿಕೊಳ್ಳುವ, ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನ ಅಲ್ಲದ ಇರುವ ಪ್ರಕಾರ ಇವರು ಲೋಕದವರಲ್ಲ, ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯಾದೆ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳುವಂಥ ಮಾತು, ಸ್ತೋತ್ರವಾಗಲಿ, ಈ ಲೋಕವು ನನ್ನನ್ನು ದ್ವೇಷ ಮಾಡಿದಿಂದ ಇವರನ್ನು ಕೂಡ ದ್ವೇಷ ಮಾಡ್ತಾ ಇದೆ. ಸ್ತೋತ್ರವಾಗಲಿ. ಯಾಕಂದರೆ ಲೋಕದೊಳಗಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯ ದೇವ ಮಗುವೆ, ನಾವು ಲೋಕದೊಳಗಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾಕಂದರೆ ತನಗೆಂದು ಆರಿಸಿಕೊಂಡಿದ್ದಾನೆ, ಒಂದು ಪ್ರತ್ಯೇಕತೆ ಜೀವಿತಕ್ಕಾಗಿ. ಸ್ತೋತ್ರವಾಗಲಿ. ಯೇಸು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಸ್ತೋತ್ರವಾಗಲಿ. ಯಾಕೋಬ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಹೇಳ್ತೆ, ಇಹಲೋಕ ಸ್ನೇಹವು ಅದು ದೇವರಿಗೆ ವೈರತ್ವ. ಸ್ತೋತ್ರ. ಯಾರು ಲೋಕವನ್ನು ಮೆಚ್ಚಿಸುವುದಕ್ಕಾಗಿ ನೋಡ್ತಾನೆ, ಯಾರು ಲೋಕಾನುಸಾರವಾಗಿ ಜೀವಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ಅವನು ತಾನೇ ದೇವರಿಗೆ ವಿರೋಧಿಯನ್ನಾಗಿ ಮಾಡ್ತಾ ಇದ್ದಾನೆ. ಸ್ತೋತ್ರವಾಗಲಿ. ಇವತ್ತು ಕ್ರಿಸ್ತನಲ್ಲಿ ಬಂದಂಥ ಅನೇಕರು ಒಂದು ಕಡೆ ಲೋಕವನ್ನು, ಇನ್ನೊಂದು ಕಡೆ ಕ್ರಿಸ್ತನನ್ನು ಸ್ತೋತ್ರವಾಗಲಿ ಸೇವಿಸಿ ನಾನು ಜೀವಿಸ್ತೇನೆ ಎನ್ನುವಂಥ ಒಂದು ರೀತಿಯ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ಇಹಲೋಕ ಸ್ನೇಹವು ಅದು ದೇವರಿಗೆ ವೈರತ್ವವು. ಸ್ತೋತ್ರವಾಗಲಿ. ಲೋಕವು ನಮ್ಮನ್ನು ಸ್ತೋತ್ರವಾಗಲಿ ನಾವು ದೇವರಿಂದ ದೂರ ಮಾಡುವಂಥ ಕಾರ್ಯವನ್ನು ಮಾಡುತ್ತಿದೆ. ಯಾಕಂದರೆ ಲೋಕದಲ್ಲಿರುವ ಸ್ತೋತ್ರವಾಗಲಿ ಲೋಕವನ್ನಾಗಲಿ ನೀವು ಪ್ರೀತಿಸಬೇಡಿ ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ. 1 ಯೋಹನ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸ್ತೋತ್ರವಾಗಲಿ 15ರಿಂದ ನಾವು ಓದಿಕೊಳ್ಳುವುದಾದರೆ, ಸ್ತೋತ್ರವಾಗಲಿ, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರ ಆಶೆ, ಕಣ್ಣಿನ ಆಶೆ, ಬದುಕುಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿದವುಗಳಾಗಿದೆ. ಲೋಕವು ಅದರ ಆಸೆಯು ಗತಿಸಿ ಹೋಗುವುದು, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ಸ್ತೋತ್ರವಾಗಲಿ. ದೇವರ ಚಿತ್ತವನ್ನು ನೆರವೇರಿಸುವವನು ಆತನು ಎಂದೆಂದಿಗಿರುವನು. ಯಾಕಂದರೆ ಲೋಕವನ್ನಾಗಲಿ ಲೋಕದಲ್ಲಿ ಪ್ರೀತಿಸುವಾಗ ತಂದೆಯ ಮೇಲನ ಪ್ರೀತಿಯ ಕೊರತೆ ಅವನಲ್ಲಿ ಉಂಟಾಗುತ್ತೆ. ಆರಂಭದಲ್ಲಿ ಕ್ರಿಸ್ತನಲ್ಲಿ ಬಂದಂಥ ವೇಳೆಯಲ್ಲಿ ಕ್ರಿಸ್ತನ್ನು ಪ್ರೀತಿಸುವಂಥ ನಾವು ಕಾಲಕ್ರಮೇಣ ಲೋಕವು ನಮ್ಮೊಳಗೆ ಬಂದು ಬಿಟ್ಟಾಗ, ಲೋಕದಲ್ಲಿ ನಾವು ಜೀವಿಸುವಾಗ ಲೋಕದ ಆಸೆಗಳು ನಮ್ಮಲ್ಲಿಗೆ ಬಂದು ಕ್ರಿಸ್ತನ ಪ್ರೀತಿಯಿಂದ, ತಂದೆಯ ಪ್ರೀತಿಯಿಂದ ನಾವು ಅಗಲಿ ಹೋಗುವಂಥ ಅನೇಕ ಜನರು ನಾವು ನೋಡುತ್ತಾ ಇದ್ದೇವೆ. ಸ್ತೋತ್ರವಾಗಲಿ. ಆಗದೆ ಲೋಕದೊಳಗಿಂದ ಬರುವಂಥ ಅಥವಾ ಹೊರಗಿನಿಂದ ಬರುವಂಥ ಒಂದು ಸ್ತೋತ್ರವಾಗಲಿ ಒಂದು ಕಾರ್ಯಗಳು. ಪೌಲನ ಅದಕ್ಕೆ ಹೇಳ್ತಾನೆ, ನಾನು ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಮಾತ್ರವಲ್ಲದೆ ಲೋಕದ ಪಾಲಿಗೆ ನಾನು ಸತ್ತಿದ್ದೇನೆ. ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ಹೇಳಿದಂಥ ಒಂದು ಮಾತು ನಾವು ನೋಡುವ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಸ್ತೋತ್ರವಾಗಲಿ 14ನೇ ವಾಕ್ಯದಲ್ಲಿ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕವು ಲೋಕವು ಸಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿದ್ದು, ನಾನು ಸಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೇನು. ದೇವರು ಸ್ತೋತ್ರವಾಗಲಿ. ಎಷ್ಟೊಂದು ಒಳ್ಳೆಯ ಮಾತು ಪೌಲನು ಹೇಳುತ್ತಾ ಇದ್ದಾನೆ. ಸ್ತೋತ್ರವಾಗಲಿ. ನನಗೋಸ್ಕರ ಸ್ತೋತ್ರವಾಗಲಿ ಸಿಲುಬೆಯಲ್ಲಿ ಕ್ರಿಸ್ತನು ನಮಗೋಸ್ಕರ ಆತನು ಸಿಲುಬೆಗೆ ಹಾಕಿಸಿಕೊಂಡು ಸತ್ತನು. ಸ್ತೋತ್ರವಾಗಲಿ. ಆತನ ಮೂಲಕ ಲೋಕವು ಸಿಲುಬೆಗೆ ಹಾಕಿಸಿಕೊಂಡು ಸ್ತೋತ್ರವಾಗಿ ನನ್ನ ಪಾಲಿಗೆ ಸತ್ತಿದ್ದು, ಈಗ ನಾನು ಸಿಲುಬೆಗೆ ಹಾಕಿಸಿಕೊಂಡು ಸ್ತೋತ್ರವಾಗಲಿ ಅದರ ಪಾಲಿಗೆ ಲೋಕದ ಪಾಲಿಗೆ ನಾನು ಸತ್ತೇನು. ಸ್ತೋತ್ರವಾಗಲಿ. ಲೋಕದ ಪಾಲಿಗೆ ನಾನು ಸತ್ತಿದ್ದೇನೆ. ನಾನು ಈಗ ಜೀವಿಸುವುದು ದೇವರಿಗಾಗಿ, ಕ್ರಿಸ್ತನಿಗಾಗಿ. ಸ್ತೋತ್ರವಾಗಲಿ. ದೇವನಾಮ ಸ್ತೋತ್ರವಾಗಲಿ. ಕ್ರಿಸ್ತಿಯ ಜೀವಿತ ಸ್ತೋತ್ರವಾಗಿ ಲೋಕದಿಂದ ಬೇರ್ಪಟ್ಟಂಥ ಜೀವಿತ ಸ್ತೋತ್ರವಾಗಲಿ. ಮಾತ್ರವಲ್ಲದೆ ಲೋಕದೊಳಗಿಂದ ಪ್ರತ್ಯೇಕಿಸಲ್ಪಟ್ಟು ಕ್ರಿಸ್ತನಿಗಾಗಿ ಜೀವಿಸುವಂಥ ಜೀವಿತವೇ ಸ್ತೋತ್ರ, ಅದು ಶ್ರೇಷ್ಠವಾದ ಜೀವಿತ. ಸ್ತೋತ್ರವಾಗಲಿ. ಎಷ್ಟೋ ಜನರು ಈ ದಿನದಲ್ಲಿ ಲೋಕದ ಮಾನ ಸ್ತೋತ್ರವಾಗಲಿ ಲೋಕದ ವೈಭವ, ಲೋಕದ ಒಂದು ಪ್ರೀತಿಗೆ ಮರುಳಾಗಿ ಎಷ್ಟೋ ಜನ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗ್ತಾ ಇದ್ದಾರೆ, ಕ್ರಿಸ್ತ ನಂಬಿಕೆಯಿಂದ ಅಗಲಿ ಹೋಗ್ತಾ ಇದ್ದಾರೆ. ಪ್ರಿಯ ಸ್ತೋತ್ರವಾಗಲಿ. 2 ತಿಮೋತಿ ಸ್ತೋತ್ರವಾಗಲಿ 4ನೇ ವಾಕ್ಯ ನಾವು ನೋಡ್ತೇವೆ. ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಯಕ್ಕೆ ಹೋದನು ಅಂತ ಪೌಲನು ಬರೆಸ್ತಾ ಇದ್ದಾನೆ. ದೇಮನು ಸ್ತೋತ್ರವಾಗಲಿ ಅಪೊಸ್ತಲನಾದ ಪೌಲನೊಟ್ಟಿಗಿದ್ದು ಸುವಾರ್ತೆಗೆ ಸೇವೆಗೆ ಸಹಾಯಕನಾಗಿರುವಂಥ ವ್ಯಕ್ತಿ. ಆದರೆ ಆತನು ಇಹಲೋಕವನ್ನು ಪ್ರೀತಿಸಿ ಲೋಕದ ಪ್ರೀತಿಯವನೊಳಗೆ ಬಂದು ಆತನು ಪೌಲನನ್ನು ಬಿಟ್ಟು ಹೋಗುವಂಥ ಸಂಗತಿ ಪೌಲನು ಬರೆಯುತ್ತಾ ಇದ್ದಾನೆ. ದೇವನು ಸ್ತೋತ್ರವಾಗಲಿ. ಇವತ್ತು
ಸ್ನೇಹ ಸ್ತೋತ್ರ, ಅದು ದೇವರಿಂದ ದೂರ ಮಾಡುವಂಥದ್ದಾಗಿದೆ. ಸ್ತೋತ್ರವಾಗಲಿ. ಅದಕ್ಕಾಗಿ ಸ್ತೋತ್ರವಾಗಿ ಲೋಕವನ್ನು ಅನುಭವಿಸುವವರು ಅದು ಸಂಪೂರ್ಣವಾಗಿ ಅನುಭವಿಸದವರಂತೆ ಇರಬೇಕಂತ ದೇವರ ವಾಕ್ಯ ಹೇಳ್ತದೆ. 1 ಕೊರಿಂಥದಲ್ಲಿ 7ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ, ನಾವು ಲೋಕದಲ್ಲಿ ಇದ್ರೂ ಕೂಡ ಲೋಕದವರು ಅಲ್ಲ, ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಸ್ತೋತ್ರವಾಗಿ ನಾವಾದರೂ ಪರಲೋಕ ಸಂಸ್ಥಾನದವರಂತ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವ ಮಕ್ಕಳೇ, ಸ್ತೋತ್ರವಾಗಲಿ. ಇವತ್ತು ಲೋಕದ ಜೀವಿತವನ್ನು ಜೀವಿಸುವಾಗ, ಸ್ತೋತ್ರವಾಗಲಿ, ಲೋಕದೊಳಗೆ ನಾವು ಸೇರಿರುವಾಗ ಕ್ರಿಸ್ತನ ಪ್ರೀತಿಯಿಂದ ಸ್ತೋತ್ರ ನಾವು ವಂಚಿತರಾಗ್ತೇವೆ, ಕ್ರಿಸ್ತನ ಪ್ರೀತಿಯಿಂದ ನಾವು ಅಗಲಿ ಹೋಗ್ತಾ ಇದ್ದೇವೆ. ಅದರಿಂದ ಇದೊಂದು ಲೋಕದ ಒಳಗಿಂದ ಲೋಕದ ಮೂಲಕ ನಮ್ಮನ್ನು ಅನೇಕ ವೇಳೆ ಕ್ರಿಸ್ತನ ಮಾರ್ಗದಿಂದ ಅಗಲಿಸುವಂಥ ಕಾರ್ಯಗಳು ನಡೀತಾ ಇದೆ. ಸ್ತೋತ್ರವಾಗಿ ಆದ್ದರಿಂದ ಇದು ನಮಗೆ ಒಂದು ಶತ್ರು ಆಗಿದ್ದಾನೆ. ನಾವು ಹೊರಗಿರುವಂಥ ಈ ಲೋಕದ ಮಾನ, ಲೋಕದ ಐಶ್ವರ್ಯ, ಲೋಕದ ಒಂದು ವ್ಯಾಮೋಹ, ಲೋಕದ ಒಂದು ವೈರಾಗ್ಯ ಈ ದಿನ ನಮ್ಮೊಳಗೆ ಬರುವುದಾದರೆ ನಾವು ಕ್ರಿಸ್ತನಿಂದ ಅಗಲಿ ಹೋಗ್ತಾ ಇದೆ. ಇದೊಂದು ನಮಗೆ ಆತ್ಮಿಕವಾದ ಶತ್ರುವಾಗಿದೆ. ಮೂರನೇದಾಗಿ ಸ್ತೋತ್ರವಾಗಲಿ, ನಮಗೆ ಮೂರನೇ ಶತ್ರು ಅಂದರೆ ನಮ್ಮ ಶರೀರ. ಸ್ತೋತ್ರವಾಗಲಿ, ನಮ್ಮ ಶರೀರ ಒಳಗಿಂದ ಬರುವಂಥ ಹೋರಾಟ ಇದು. ಸ್ತೋತ್ರವಾಗಲಿ, ನಮ್ಮ ಶರೀರ ಇವತ್ತು ಆತ್ಮಿಕವಾದ ಮೂರನೇ ಶತ್ರುವಾಗಿದೆ. ಸ್ತೋತ್ರವಾಗಲಿ, ನಮ್ಮ ಶರೀರದಲ್ಲಿ ಎಷ್ಟೋ ಸಲ ಸ್ತೋತ್ರವಾಗಲಿ ಎಷ್ಟೋ ಆಶೆಗಳಿಗೆ, ಅಮಿಷಗಳಿಗೆ, ಇಚ್ಛೆಗಳಿಗೆ ಒಳಗಾಗಿದ್ದುಕೊಂಡು ದೇವರಿಂದ ಸ್ತೋತ್ರ ದೂರ ಆಗುವಂಥ ಸಂಗತಿಗಳು ಸ್ತೋತ್ರವಾಗಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ದೇವರ ಸ್ತೋತ್ರವಾಗಲಿ. ಗಲಾತ್ಯ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 17-18ನೇ ವಾಕ್ಯ. 5:17-18. ಶರೀರ ಭಾವವು ಅಭಿಲಾಷಿಸುವ ಆತ್ಮನಿಗೆ ವಿರೋಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡ್ತಾ ಇದೆ. ಆದರೆ ನೀವು ಆತ್ಮನ ನಡೆಸಲ್ಪಡುವುದಾದರೆ ನೇಮನಿಷ್ಠನಿಗೆ ಅಧೀನರಲ್ಲ. ಸ್ತೋತ್ರವಾಗಲಿ. ಇವತ್ತು ಶರೀರ ನಮ್ಮ ಆತ್ಮಿಕವಾಗಿ ನಾವು ಮುಂದೆ ಬರಲಾಗದಂತೆ, ಆತ್ಮಿಕವಾಗಿ ಸ್ತೋತ್ರವಾಗಿ ನಾವು ಬೆಳೆಯಲಾಗದಂತೆ, ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಲ್ಲದಂತೆ ಈ ಶರೀರ ಇವತ್ತು ಸ್ತೋತ್ರ ನಮಗೆ ವಿರುದ್ಧವಾಗಿ ಹೋರಾಡ್ತಾ ಇದೆ. ಯಾಕಂದರೆ ಶರೀರದಲ್ಲಿರುವಂಥ ಕಾರ್ಯಗಳು, ಶರೀರಾಧೀನ ಸ್ವಭಾವಗಳು ನಮ್ಮನ್ನು ಸ್ತೋತ್ರವಾಗಲಿ ಇವತ್ತು ಕ್ರಿಸ್ತನಿಂದ ಅಗಲಿಸುವಂಥ ಕಾರ್ಯಗಳು ಮಾಡ್ತಾ ಇದೆ. ಸ್ತೋತ್ರವಾಗಲಿ. ಅದಕ್ಕೆ ಪೌಲನು ಹೇಳ್ತಾ ಸ್ತೋತ್ರ ರೋಮದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದೆ. ಸ್ತೋತ್ರವಾಗಲಿ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿರ್ತಾರೆ, ಆದರೆ ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮನಸ್ಸಿರ್ತಾ ಇದ್ದಾರೆ. ಯಾಕಂದರೆ ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ರೋಮ 8:7 ಹೇಳ್ತದೆ, ಶರೀರ ಭಾವಾಧೀನರು ಸ್ತೋತ್ರವಾಗಲಿ. ರೋಮ 8ನೇ ಅಧ್ಯಾಯ 7-8 ವಾಕ್ಯದಲ್ಲಿ ನಾವು ನೋಡ್ತೇವೆ, ಶರೀರ ಅದು ಸ್ತೋತ್ರ ನಮಗೆ ಶತ್ರುವಾಗಿದೆ. ಒಂದು ವೇಳೆ ಶರೀರ ಭಾವದಲ್ಲಿ ನಾವು ಜೀವಿಸುವಾಗ ಶರೀರವನ್ನು ಮೆಚ್ಚಿಸುವುದಾದರೆ ದೇವರಿಗೆ ನಾವು ಮೆಚ್ಚಿಸಲು ಸಾಧ್ಯವಿಲ್ಲ, ದೇವರ ನಿಯಮಕ್ಕೆ ನಾವು ಒಳಗಾಗಲು ಸಾಧ್ಯವಿಲ್ಲ. ಸ್ತೋತ್ರವಾಗಲಿ. ಇದು ಮೂರನೇ ಒಂದು ಶತ್ರುವಾಗಿದೆ. ಸ್ತೋತ್ರವಾಗಲಿ. 1 ಕೊರಿಂಥ 9ನೇ ಅಧ್ಯಾಯದ 27ನೇ ವಾಕ್ಯ ಹೇಳ್ತದೆ. ಸ್ತೋತ್ರವಾಗಲಿ. ಪೌಲನು ಹೇಳುವಂಥ ಮಾತು 1 ಕೊರಿಂಥ 9 ಅಧ್ಯಾಯ ಸ್ತೋತ್ರವಾಗಲಿ 27ನೇ ವಾಕ್ಯ. ದೇವನ ಸ್ತೋತ್ರವಾಗಲಿ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡನೋ ಎಂಬಂತೆ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಮಾಡಿಕೊಳ್ತಾ ಇದ್ದೇನೆ. ಸ್ತೋತ್ರವಾಗಲಿ. ಮೈಯನ್ನು ಜಜ್ಜಿ ಸ್ವಾಧೀನ ಅಂದರೆ ಶರೀರದ ಇಚ್ಛೆಗಳು ಇವತ್ತು ನಮ್ಮನ್ನು ಏನು ಮಾಡ್ತಾ ಇದೆ, ಅಯೋಗ್ಯನೆನಿಸಿಕೊಳ್ಳುವುದಕ್ಕಾಗಿ ಕೂಡ ಅದು ಏನು ಮಾಡ್ತಾ ಇದೆ, ಪ್ರಯತ್ನಿಸ್ತಾ ಇದೆ. ಸ್ತೋತ್ರವಾಗಲಿ. ಅದಕ್ಕಾಗಿ ಇತರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇನಾದರೂ ಅಯೋಗ್ಯನೆನಿಸಿಕೊಂಡೇನೋ ಎಂಬಂಥ ಭಯದಿಂದ ನನ್ನ ಮೈಯನ್ನು ಜಜ್ಜಿ ನಾನು ಸ್ವಾಧೀನ ಮಾಡ್ತೇನೆ. ಆದರೆ ಶರೀರದ ಆಶೆಗಳು, ಶರೀರ ಇಚ್ಛೆಗಳನ್ನು ನಾನು ಅಡಗಿಸಲು ಸ್ತೋತ್ರವಾಗಲಿ ನಾನು ಮುಂದಾಗ್ತಾ ಇದ್ದೇನೆ ಅಂತ ಅಪೊಸ್ತಲನಾದ ಪೌಲನು ಬರೀತಾ ಇದ್ದಾನೆ. ಸ್ತೋತ್ರವಾಗಲಿ. ಏಸಾವನು ಈ ಶರೀರದ ಭಾವಕ್ಕೆ ಒಳಗಾದನು. ಸ್ತೋತ್ರವಾಗಲಿ. ಆತನು ಚೊಚ್ಚಲುತನ, ಇಸ್ರೇಲಲ್ಲಿ ಶ್ರೇಷ್ಠವಾದ ಚೊಚ್ಚಲುತನದ ಹಕ್ಕನ್ನು ಆತನು ಶರೀರದ ಇಚ್ಛೆಯ ನಿಮಿತ್ತವಾಗಿ, ಒಂದೊತ್ತಿನ ಊಟದ ನಿಮಿತ್ತವಾಗಿ ಆತನು ಶ್ರೇಷ್ಠವಾದ ಒಂದು ಅಮೂಲ್ಯವಾದ ಒಂದು ಸಂಗತಿಯನ್ನು ಕಳೆದುಕೊಂಡನು. ಚೊಚ್ಚಲುತನದ ಹಕ್ಕು ಅದು ಇಸ್ರೇಲಿಗೆ ಶ್ರೇಷ್ಠವಾದ ಒಂದು ಸಂಗತಿಯಾಗಿತ್ತು. ಆದರೆ ಸ್ತೋತ್ರವಾಗಲಿ, ಒಂದೊತ್ತು ಊಟಕ್ಕಾಗಿ ಆತನು ಚೊಚ್ಚಲುತನದ ಹಕ್ಕನ್ನು ಯಾಕೋಬನಿಗೆ ಮಾರಿಬಿಟ್ಟನು. ಸ್ತೋತ್ರವಾಗಲಿ. ಈ ರೀತಿ ಸ್ತೋತ್ರವಾಗಲಿ ಶರೀರ ಇಚ್ಛೆಗಳು. ಪೇತ್ರನು ಬರೀತಾ ಇದ್ದೇನೆ 1 ಪೇತ್ರದಲ್ಲಿ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನಾವು ನೋಡ್ತಾ ಇದ್ದೇವೆ. 1 ಪೇತ್ರ 2:11. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವಂಥ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಸ್ತೋತ್ರವಾಗಲಿ. ಪ್ರವಾಸಿಗಳು ಆಗಿರುವಂಥ ನೀವು ಆತ್ಮದ ಮೇಲೆ ಯುದ್ಧ ಮಾಡುವ, ಪ್ರಿಯರೇ, ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಈ ಶರೀರ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು
ಪೇತ್ರನು ಎಚ್ಚರಿಸ್ತಾನೆ. ಶರೀರದ ಅಭಿಲಾಷೆಯು ಈ ದಿನದಲ್ಲಿ ಸ್ತೋತ್ರವಾಗಲಿ ನಮ್ಮನ್ನು ದೇವರಿಂದ ದೂರ ಮಾಡ್ತಾ ಇದೆ, ನಮ್ಮ ಆತ್ಮಕ್ಕೆ ವಿರುದ್ಧವಾಗಿದ್ದು ಯುದ್ಧ ಮಾಡ್ತಾ ಇದೆ. ಸ್ತೋತ್ರವಾಗಲಿ ಇದರಿಂದ ಇದು ಶರೀರ ಎಂಬುದು ನಮ್ಮ ಒಂದು ಶತ್ರುವಾಗಿದ್ದಾನೆ. ಅದರಿಂದ ಕ್ರಿಸ್ತ ಯೇಸು ನಮರು ದೇವರ ವಾಕ್ಯ ಹೇಳ್ತದೆ ಗಲಾತ್ಯ 5:24 ಕ್ರಿಸ್ತ ಯೇಸುನಲ್ಲಿರುವವರು ಅವರು ಶರೀರ ಭಾವವನ್ನು ಏನು ಮಾಡಬೇಕು, ಅವರ ಸ್ವಾತಂತ್ರ್ಯವನ್ನು ಸಿಲುಬೆಗೆ ಹಾಕಿಸಿಕೊಂಡವರು. ಸ್ತೋತ್ರವಾಗಲಿ ಗಲಾತ್ಯ 2:20 ಪೌಲನು ಹೇಳುವಂಥ ಮಾತು, ಇನ್ನು ಜೀವಿಸುವವನು ನಾನಲ್ಲ, ನಾನು ಈಗಾಗಲೇ ಕ್ರಿಸ್ತನೊಂದಿಗೆ ಸಿಲುಬೆ ಹಾಕಲ್ಪಟ್ಟವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಸ್ತೋತ್ರವಾಗಲಿ ಎಂಥ ಸುಂದರವಾದ ಮಾತು ಪ್ರಿಯರೇ. ಸ್ತೋತ್ರವಾಗಲಿ ಜೀವಿಸುವನೇನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಜೀವಿಸುವುದು ನಾನು ಅಂದರೆ ಶರೀರ ಅಲ್ಲ. ಸ್ತೋತ್ರವಾಗಲಿ ನಾನೀಗ ಶರೀರದಲ್ಲಿ ಜೀವಿಸುವುದಾದರೆ ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟವನಾಗುವುದಿಲ್ಲ. ಶರೀರ ಅಭಿಲಾಷಿಸುವುದು ಅದು ಕ್ರಿಸ್ತನಿಗೆ ಅಥವಾ ಆತ್ಮಿಕ ಜೀವಿತಕ್ಕೆ ವಿರುದ್ಧ, ಪವಿತ್ರಾತ್ಮನಿಗೆ ವಿರೋಧವಾಗಿದೆ. ನಾನು ಈಗ ಜೀವಿಸುವುದು ದೇವಕುಮಾರನ ಮೇಲೆ ನಂಬಿಕೆಯಿಂದ ಮಾತ್ರವಲ್ಲದೆ ಕ್ರಿಸ್ತನಲ್ಲಿ ನಾವು ಜೀವಿಸ್ತಾ ಇದ್ದೇನೆ. ಸ್ತೋತ್ರವಾಗಲಿ. ಯಾಕಂದರೆ ಶರೀರವು ನಮ್ಮ ಆತ್ಮಿಕ ಒಂದು ಶತ್ರುವಾಗಿದೆ. ಸ್ತೋತ್ರವಾಗಲಿ ಇವತ್ತು ನಾವು ಅನೇಕ ವೇಳೆಯಲ್ಲಿ ಸ್ತೋತ್ರವಾಗಲಿ ಪಾಪಕ್ಕೆ ಪ್ರೇರೇಪಣೆ ಬಂದಾಗ ದೇವರಿಂದ ಪ್ರೇರೇಪಣೆ ಬಂದಿದೆ, ಸ್ತೋತ್ರವಾಗಲಿ ದೇವರು ಸ್ತೋತ್ರನ ಪ್ರೇರೇಪಣೆ ಕೊಟ್ಟಿದ್ದಾನೆ ಅಂತ ಅನೇಕರು ತಿಳ್ಕೊಳ್ತಾರೆ. ಆದರೆ ದೇವರ ವಾಕ್ಯ ದೇವರು ಕೆಟ್ಟದಕ್ಕೆ ಪ್ರೇರೇಪಿಸುವುದಿಲ್ಲ. ಸ್ತೋತ್ರವಾಗಲಿ ಇವತ್ತು ನಾವು ಪಾಪಕ್ಕೆ ಪ್ರೇರೇಪಣೆ ಬರುವುದಾದರೆ ಅದು ನಮ್ಮ ಒಳಗಿರುವಂಥ ಇಚ್ಛೆಗಳ ಮೂಲಕ, ನಮ್ಮ ಒಳಗಿರುವಂಥ ಆಸೆಗಳ ಮೂಲಕವಾಗಿ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ 1ನೇ ಅಧ್ಯಾಯದಲ್ಲಿ 13-14 ವಾಕ್ಯದಲ್ಲಿ ಯಾಕೋಬನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸ್ತೋತ್ರವಾಗಿ ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ಯಾವನಾದರೂ ಪಾಪಕ್ಕೆ ಪ್ರೇರೇಪಣೆ ಬಂದಾಗಲಿ ಸ್ತೋತ್ರವಾಗಲಿ ಈ ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ಗಮನಿಸಿ ಪ್ರಿಯರೇ, ಸ್ತೋತ್ರ ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ಸ್ತೋತ್ರವಾಗಲಿ ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಒಳ್ಳೆಯ ದೇವರು, ಪರಿಶುದ್ಧ ದೇವರು ಯಾವತ್ತೂ ಪಾಪಕ್ಕೆ ಸಂಬಂಧಪಟ್ಟವನಲ್ಲ. ಪಾಪ ಎಂಬುದು ಆತನ ಬಳಿಗೆ ಇಲ್ಲ, ಕೆಟ್ಟದೆಂಬುದು ಆತನ ಬಳಿಗೆ ಇಲ್ಲ. ಆತನು ಪರಿಶುದ್ಧನಾದ ದೇವರು, ಪರಿಶುದ್ಧ ನಿರ್ಮಲ ದೇವರು, ನಿಷ್ಕಳಂಕ ದೇವರು. ಆತನು ಪಾಪಕ್ಕೆ ಯಾರನ್ನು ಪ್ರೇರೇಪಿಸುವುದಿಲ್ಲ. ಆದರೆ ಸ್ತೋತ್ರವಾಗಲಿ ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರಿಸಲ್ಪಡ್ತಾನೆ. ತನ್ನಲ್ಲಿರುವಂಥ ಆಶಾಪಾಶಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಹೆರುತ್ತಾ ಇದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡಿತಾ ಇದೆ. ಸ್ತೋತ್ರವಾಗಲಿ ಹಾಗಾದರೆ ಪಾಪಕ್ಕೆ ಮೂಲ ಕಾರಣ ಆಸೆ. ಸ್ತೋತ್ರವಾಗಲಿ ಪಾಪವು ಬೆಳೆದು ಆಸೆಯು ಬಸುರಾಗಿ ಪಾಪವನ್ನು ಹೆರ್ತಾ ಇದೆ. ಆ ಪಾಪವು ತುಂಬ ಬೆಳೆದು ಮರಣವನ್ನು ಹಡಿತಾ ಇದೆ. ಸ್ತೋತ್ರವಾಗಲಿ ಇವತ್ತು ಶರೀರ ಸ್ತೋತ್ರವಾಗಲಿ ನಮ್ಮನ್ನು ಒಂದು ಆತ್ಮಿಕ ಶತ್ರುವಾಗಿ ಕಾಡ್ತಾ ಇದೆ. ಅದಕ್ಕಾಗಿ ಶರೀರವನ್ನು ಜಜ್ಜುವುದಕ್ಕಾಗಿ ಉಪವಾಸದೊಂದಿಗೆ ಪ್ರಾರ್ಥನೆಯೊಂದಿಗೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಮ್ಮನ್ನೇ ನಾವು ದೇವರ ಮುಂದೆ ನಾವು ತಗ್ಗಿಸಲ್ಪಡುವಾಗ ಬರುವಂಥ ಶೋಧನೆಗಳು, ಬರುವಂಥ ಹೋರಾಟಗಳನ್ನು ನಾವು ಜಯಿಸಲು ಸಾಧ್ಯ. ಯಾಕಂದರೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಎಲ್ಲ ಶೋಧನೆಯನ್ನು ಹಾದು ಹೋಗ್ತಾ ಇದ್ದೇನೆ. ಎಲ್ಲ ಶೋಧನೆಯನ್ನು ದಾಟಿ ಹೋದರು. ಸ್ತೋತ್ರವಾಗಲಿ ಪ್ರಿಯ ವೀಕ್ಷಕರೇ, ಆತನು ಸ್ತೋತ್ರ ಪಾಪ ಮಾತ್ರ ಮಾಡಲಿಲ್ಲ, ಸ್ತೋತ್ರವಾಗಲಿ ಆತನು ಎಲ್ಲವನ್ನು ಜಯಿಸಿದವನಾಗಿದ್ದಾನೆ. ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಉಂಟು, ಆದರೆ ಧೈರ್ಯವಾಗಿರಿ. ಸ್ತೋತ್ರವಾಗಲಿ ಈ ಲೋಕವನ್ನು ನಾನು ಜಯಿಸಿದ್ದೇನೆ. ಲೋಕವನ್ನು ಜಯಿಸಿದಂಥ ಕರ್ತನು, ಸ್ತೋತ್ರವಾಗಲಿ ಲೋಕದಲ್ಲಿರುವುದನ್ನೆಲ್ಲವನ್ನು ಜಯಿಸಿದಂಥ ನನ್ನ ಕರ್ತನು ಈ ದಿನದಲ್ಲಿ ನಿನ್ನನ್ನು ಕೂಡ ಜಯದ ಹಾದಿಯಲ್ಲಿ ನಡೆಸುವನಾಗಿದ್ದಾನೆ. ನಿನ್ನನ್ನು ಕೂಡ ಆತನೊಂದಿಗೆ ನಡೆಯಲು ಆತನು ನಮಗೆ ಕೈ ನೀಡಿ ನಡೆಸುವನಾಗಿದ್ದಾನೆ. ಆತನ ಸಹಾಯವು, ಆತನ ಕೃಪೆಯು ಇವತ್ತು ನಮ್ಮನ್ನು ಸ್ತೋತ್ರವಾಗಲಿ ಎಡವಿ ಬೀಳದಂತೆ ನಿಲ್ಲುವಂತೆ, ಆತನ ಕ್ಷಮದಲ್ಲಿ ನಿಲ್ಲುವಂತೆ ಕೃಪೆ ಕೊಡ್ತಾ ಇದೆ. ದೇವನ ಸ್ತೋತ್ರವಾಗಲಿ. ಈ 3 ಥರದ ಹೋರಾಟಗಳ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡಿದೆವು. ಒಂದನೇದಾಗಿ ಕ್ರಿಸ್ತ ನಂಬಿಕೆಯು ಮಾಡತಕ್ಕಂಥ ಶ್ರೇಷ್ಠ ಹೋರಾಟಗಳು ಸ್ತೋತ್ರವಾಗಲಿ. ಒಂದನೇದಾಗಿ ಸೈತಾನಿಂದ ಬರುವಂಥ ಹೋರಾಟಗಳು, ಸೈತಾನಿಂದ ಬರುವಂಥ ನಮ್ಮ ವೈರಿಯಾದ ಸೈತಾನನಿಂದ ಬರುವಂಥ ಹೋರಾಟಗಳು. ಎರಡನೇದಾಗಿ ಸ್ತೋತ್ರವಾಗಲಿ ಲೋಕದ ಮೂಲಕವಾಗಿ, ಲೋಕದೊಳಗಿಂದ ನಮಗೆ ವಿರುದ್ಧವಾಗಿ ಬರುವಂಥ ಹೋರಾಟಗಳು. ಮೂರನೇದಾಗಿ ನಮ್ಮ ಶರೀರದ ಮೂಲಕವಾಗಿ ನಮಗೆ ಬರುವಂಥ ಹೋರಾಟಗಳು. ಈ ಹೋರಾಟಗಳ ಕುರಿತಾಗಿ ನಾವು ಸ್ವಲ್ಪ ಸಮಯದಲ್ಲಿ ನಾವು ಧ್ಯಾನ ಮಾಡಿದೆವು. ಸ್ತೋತ್ರ. ಆದರೆ ಇದೆಲ್ಲವನ್ನು ಸ್ತೋತ್ರ ಜಯಿಸಂಥ ಕರ್ತನು ಈ ಲೋಕ ಸ್ತೋತ್ರವಾಗಲಿ ಮಾತ್ರವಲ್ಲದೆ ಸೈತಾನನು ಮಾತ್ರವಲ್ಲದೆ ಶರೀರವನ್ನು ಜಯಿಸಂಥ ಸ್ತೋತ್ರವಾಗಲಿ
ಇವತ್ತು ಕ್ರಿಸ್ತನು ಕೂಡ ನಮ್ಮನ್ನು ಜಯದ ಮಾರ್ಗದಲ್ಲಿ ನಡೆಸುವನಾಗಿದ್ದಾನೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮನ್ನು ನಾವು ಸಮರ್ಪಿಸಿ ನಾವು ಪ್ರಾರ್ಥಿಸುವ. ಕರ್ತನೇ, ನಿನಗೆ ಸ್ತೋತ್ರಪ್ಪ. ಪ್ರೀತಿಯುಳ್ಳ ಪರಲೋಕನ ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಅಪ್ಪ ನಿನ್ನ ಸನ್ನಿಧಿ ಬರುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಕರ್ತನೇ, ನಿನ್ನ ಕೃಪೆಯಿಂದ ಸ್ವಾಮಿ ದೇವ ಈ ವಾಕ್ಯವನ್ನು ಧ್ಯಾನಿಸುವಂಥ ನಿನ್ನ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯದಲ್ಲಿ ಅಡಗಿರುವಂಥ ಸತ್ಯವು ನಮ್ಮೆಲ್ಲರ ಜೀವಿತದಲ್ಲಿ ಕಾರ್ಯಗತವಾಗಲಿ. ಮುಖ್ಯವಾಗಿ ಈ ವಾಕ್ಯ ಕೇಳಿದ ಎಲ್ಲ ವೀಕ್ಷಕರಲ್ಲಿ ದೇವ ಬರುವಂಥ ಈ 3 ಥರದ ಶೋಧನೆಯಿಂದ ದೇವರೇ ತಪ್ಪಿಸಿ ಒಂದು ಜಯದ ಜೀವಿತವನ್ನು ಜೀವಿಸುವಂತೆ ನೀನು ಸಹಾಯ ಮಾಡು ದೇವ. ಶೋಧನೆಯಲ್ಲಿ ಎಡವಿ ಬೀಳದಂತೆ ತಪ್ಪಿಸಿ ನಿನ್ನ ಕ್ಷಮದಲ್ಲಿ ನಿಲ್ಲಿಸಲು ಶಕ್ತನಾದ ನನ್ನ ದೇವರೇ ಸ್ವಾಮಿ. ಶೋಧನೆ ಒಳಗಾಗದಂತೆ ದೇವರೇ ಕರ್ತನೇ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಒಂದು ಜಯದ ಜೀವಿಸುವಂಥ ನೀನು ಸಹಾಯ ಕೃಪೆ ಎಲ್ಲರಿಗೆ ಉಂಟಾಗಲಿ ದೇವ. ಈ ವಾಕ್ಯಗಳು ದೇವರೇ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯಗತವಾಗಲಿ. ಈ ವಾಕ್ಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವಾಮಿ ಜಯದ ಮಾರ್ಗದಲ್ಲಿ ನಡೆಸಲಿ. ನಿನ್ನ ನಾಮವೊಂದೇ ಮಹಿಮೆ ಹೊಂದಲಿ. ಗಾನ, ಸ್ತುತಿ, ಸ್ತೋತ್ರ, ಮಹಿಮೆ, ಆರಾಧನೆ, ಅಂತಸ್ತು ಎಲ್ಲವೂ ನಿಂಗೆ ಒಪ್ಪಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.